ವಾಲ್ಮೀಕಿ ಸಮಾಜಕ್ಕೆ ನೀಡಲಾಗಿರುವ ಶೇಕಡಾ 7ರಷ್ಟು ಮೀಸಲಾತಿಗೆ ಶಾಸನಬದ್ಧ ಮಾನ್ಯತೆ ನೀಡಬೇಕು. ಇಲ್ಲದಿದ್ದರೆ ನಮ್ಮ ಸಮಾಜ, ಶಾಸಕ, ಸಚಿವರು ರಾಜೀನಾಮೆ ನೀಡಬೇಕೆಂದು ಆಗ್ರಹಿಸಿ ಗುರುವಾರ ವಾಲ್ಮೀಕಿ ನಾಯಕ ಸಮುದಾಯದವರು ಕುವೆಂಪು ನಗರದಲ್ಲಿರುವ ಸಚಿವ ಸತೀಶ್ ಜಾರಕಿಹೊಳಿ ಮನೆಯ ಮುಂದೆ ಧರಣಿ ನಡೆಸಿದರು. ಕೋಲಿ ಹಾಗೂ ಕಬ್ಬಲಿಗ ಜನಾಂಗದ ಕೆಲವರು ಸುಳ್ಳು ನಕಲಿ ಜಾತಿ ಪ್ರಮಾಣ ಪತ್ರಗಳನ್ನು ಪಡೆದು ಮೀಸಲಾತಿ ಸೌಲಭ್ಯ ಪಡೆಯುತ್ತಿರುವುದನ್ನು ತಡೆಯಬೇಕು ಎಂದು ಪ್ರತಿಭಟನಾಕಾರರು ಹೇಳಿದರು. ನಕಲಿ ಜಾತಿ ಪ್ರಮಾಣ ಪತ್ರ ಪಡೆದವರ ವಿರುದ್ಧ ಸ್ವತಂತ್ರ ತನಿಖೆ ನಡೆಸಬೇಕೆಂದು ಅವರು ಆಗ್ರಹಿಸಿದರು. ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳ ಮೀಸಲಾತಿಯನ್ನು ರಕ್ಷಿಸುವ ಉದ್ದೇಶದಿಂದ ಅದನ್ನು ಸಂವಿಧಾನದ 9ನೇ ಅನುಕ್ರಮಣಿಕೆಗೆ ಸೇರಿಸಬೇಕು ಎಂದು ಮನವಿ ಮಾಡಿದರು. ಇದೇ ವೇಳೆ ವಾಲ್ಮೀಕಿ ಸಮಾಜದ ಸಂಶೋಧಕರು ಹಾಗೂ ಸ್ನಾತಕೋತ್ತರ ವಿದ್ಯಾರ್ಥಿಗಳಿಗೆ ಮಾಸಿಕ ವೇತನ ನೀಡಬೇಕು, ಕಾಲೇಜು ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನ ಮತ್ತು ಸಹಾಯಧನ ಬಿಡುಗಡೆ ಮಾಡಬೇಕು ಎಂದು ಬೇಡಿಕೆ ಮುಂದಿಟ್ಟರು. ಪರಿಶಿಷ್ಟ ಪಂಗಡ ಕಲ್ಯಾಣ ಇಲಾಖೆಯ ಮೂಲಕ ಸಮಾಜದ ಅಭಿವೃದ್ಧಿಗಾಗಿ 15,000 ಕೋಟಿ ಅನುದಾನ ಬಿಡುಗಡೆ ಮಾಡಬೇಕು ಹಾಗೂ ಕರ್ನಾಟಕದಲ್ಲಿ ಬುಡಕಟ್ಟು ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಿ ಸಂಶೋಧನೆಗೆ ಅವಕಾಶ ಕಲ್ಪಿಸಬೇಕೆಂದು ಪ್ರತಿಭಟನಾಕಾರರು ಒತ್ತಾಯಿಸಿದರು. ಕಾನೂನುಬದ್ಧವಾಗಿ ಜನಸಂಖ್ಯೆಗೆ ಅನುಗುಣವಾಗಿ ಏನು ಮೀಸಲಾತಿ ನೀಡಲಾಗಿತ್ತು ಆ ಮೀಸಲಾತಿಯನ್ನು ಕಡಿತಗೊಳಿಸಿ ಇವತ್ತು ಐವನ್ನು ತುಂಬಲು ಅಧಿಸೂಚನೆ ಹೊರಡಿಸಿರುವ ಸರ್ಕಾರದ ನಡೆಯನ್ನು ಇವತ್ತು ನಾವು ತೀವ್ರವಾಗಿ ಖಂಡಿಸಿ ಈ ಒಂದು ಸಮುದಾಯಕ್ಕೆ ಅನ್ಯಾಯ ಮಾಡತಕ್ಕಂತ ಸಚಿವರಾಗಲಿ, SC ST ಶಾಸಕರಾಗಲಿ ಇವರ ನಡೆಯನ್ನು ಖಂಡಿಸಿ ನಾವು ಇವತ್ತೊಂದು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ನಮ್ಮ ಕಾನೂನುಬದ್ಧವಾದ ಮೀಸಲಾತಿ ಕೊಟ್ಟು ನೀವು ಈ ಒಂದು ಏನು ಅಧಿಸೂಚನೆ ಹೊರಡಿಸತಕ್ಕಂತ ಏನು ಉದ್ಯೋಗಗಳಿಗೆ ಪರಿಶಿಷ್ಟ ಜಾತಿಗೆ 17, ಪರಿಶಿಷ್ಟ ಪಂಗಡಕ್ಕೆ 7 ಮಾತ್ರ ಮೀಸಲಾತಿ ನೀಡಬೇಕು. ಇಲ್ಲಾಂದ್ರೆ ಬರ್ತಕ್ಕಂಥ ದಿನದಲ್ಲಿ ನಾವು ಉಗ್ರವಾದ ಪ್ರತಿಭಟನೆ ಮಾಡಬೇಕಾಗ್ತದೆ ಅಂತ ಹೇಳ್ತಾ ಈ ಒಂದು ಹೋರಾಟ ಕುರಿತು ಯಾದಗಿರಿ ಜಿಲ್ಲೆಯ ಮನೆ ಬಾಗಿಲಿಗೆ ಬಂದು ನ್ಯಾಯಯುತವಾಗಿ ನಮ್ಮ ಹಕ್ಕನ್ನು ಪ್ರತಿಪಾದಿಸಿ ನಮ್ಮ ಸಮಾಜಕ್ಕಾಗಿ ಆಗಿದ್ದಂತ ಅನ್ಯಾಯಗಳನ್ನು ಅವರು ವಿಧಾನಸೌಧದಲ್ಲಿ ಮಾತನಾಡಿ ನಮಗೆ ನ್ಯಾಯ ತೋರಿಸಿಕೊಡಬೇಕಂತ ಎಲ್ಲರ ಉದ್ದೇಶದಿಂದ ಈಗಾಗಲೇ ನಾವು ಎಲ್ಲಾ ಶಾಸಕರ ಮನೆ ಮುಂದೆ ಮಾತಾಡಿ ಎನ್ನುವಂತ ಹಕ್ಕಿನೊಂದಿಗೆ ನಮಗೆ ಸಾಂವಿಧಾನಿಕವಾಗಿ ಪರಿಶಿಷ್ಟ ಪಂಗಡಕ್ಕೆ ಆಗಿರುವ ಅನ್ಯಾಯ ಹಕ್ಕುಗಳನ್ನು ರಕ್ಷಣೆಗಾಗಿ ಹೋರಾಟ ಮಾಡ್ತಾ ಇದ್ದೇವೆ. ಸುಮಾರು 2020ರಿಂದ ನಮಗೆ ಬೊಮ್ಮಾಯಿಯವರು ನಮ್ಮ ಗುರುಗಳು ಸತತವಾಗಿ 247 ದಿನಗಳ ಒಂದು ಮುಷ್ಕರ ಹೋರಾಟದ ನೇತೃತ್ವದ ವಹಿಸಿಕೊಂಡು ನಮಗೆ ನಮ್ಮ ಜನಸಂಖ್ಯೆಗೆ ಅನುಗುಣವಾಗಿ 7% ಮೀಸಲಾತಿ ಸಿಕ್ಕಿತ್ತು. ಆದ್ರೆ ದುರ್ದೈವಶಾತ ಸಿಂದಗಿ ಉಪಚುನಾವಣೆ ಬರುವ ಸಮಯದಲ್ಲಿ ಬೊಮ್ಮಾಯಿಯವರು ಒಂದು ಮತದ ಆಶೆಗಾಗಿ ಒಂದು ಮೋಸದ ಆಟವಾಡಿ ಹಿಂದುಳಿದ ವರ್ಗದವರಿಗೆ ನಾನು ನಿಮಗೆ ನ್ಯಾಯಯುತವಾಗಿ ಒಂದು ನಮ್ಮ ಸಮಾಜಕ್ಕೆ ಘೋರವಾದ ಅನ್ಯಾಯ ಮಾಡಿದರು. ಅದೇ ರೀತಿಯಾಗಿ 2 ವರ್ಷ ಅವರು ಅಧಿಕಾರದಲ್ಲಿ ಇದ್ರೂ ಕೂಡ 9th ಶೆಡ್ಯೂಲ್ ಕೇಂದ್ರಕ್ಕೆ ಕಳಿಸಲಿಲ್ಲ. ಮತ್ತು ಸಿದ್ದರಾಮಯ್ಯವರು ಕೂಡ ಈಗ 2 ವರ್ಷ 8 ತಿಂಗಳ ಅಧಿಕಾರದಲ್ಲಿ ಇದ್ರೂ ಕೂಡ ಅವರಿಗೆ 9th ಶೆಡ್ಯೂಲ್ ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಿದ್ರೆ ಕೇಂದ್ರ ಸರ್ಕಾರ ನಮಗೆ ನ್ಯಾಯಯುತವಾದ ಜನಸಂಖ್ಯೆಗೆ ಅನುಗುಣವಾಗಿ 7ರಷ್ಟು ಮೀಸಲಾತಿ ದೊರೆಯಬಹುದಾಗಿತ್ತು. ಹೀಗಾಗಿ ಸರ್ಕಾರಗಳು 2 ಸರ್ಕಾರಗಳು ಸತತವಾಗಿ ನಮ್ಮ ಸಮುದಾಯಕ್ಕೆ ಮೋಸ ಮಾಡುತ್ತಲೇ ಬಂದಿದ್ದೇವೆ. ಅದನ್ನು ಉಗ್ರವಾಗಿ ಖಂಡಿಸಿ ನಾವು ಈಗ ಶಾಸಕರ ಮನೆಯ ಮುಂದೆ ನಮ್ಮ ಹಕ್ಕಿಗಾಗಿ ಹೋರಾಟ ಮಾಡಿ ನಮಗೆ ನ್ಯಾಯಯುತವಾದ ಹಕ್ಕನ್ನು ಕೊಡಿಸುವ ವಿಧಾನಸಭೆಯಲ್ಲಿ ಧ್ವನಿ ಎತ್ತುವ ಒಂದು ಕುರಿತು ಅವರಿಗೆ ಗಮನಕ್ಕೆ ತರುತ್ತಿದ್ದೇವೆ. ಹೀಗಾಗಿ ಈಗ ಸುಳ್ಳು ಪ್ರಮಾಣ ಪತ್ರಕ್ಕೂ ನಕಲಿ ಪ್ರಮಾಣ ಪತ್ರಗಳಿಗೆ ಒಂದು ಸಂದಿಗ್ಧ ಪರಿಸ್ಥಿತಿ ಇದ್ದಾಗ ನಮ್ಮ ಹೋರಾಟಗಾರರು ಕೂಡ ನ್ಯಾಯಾಲಯದಲ್ಲಿ ಈಗ ದಾವೆ ಹೂಡಿದ್ದಾರೆ. ಸರ್ಕಾರ ಕೂಡ ಈಗಾಗಲೇ ನ್ಯಾಯಾಲಯ ಕೂಡ ಕಂಟೆಂಪ್ಟ್ ಆಗಿದೆ. ರಾಜ್ಯ ಸರ್ಕಾರ ಕೂಡ ಯಾವುದೇ ಒಂದು ನಾಜಿಂ ಬೆಟ್ಗಿರಿ, KMM ನ್ಯೂಸ್, ಬೆಳಗಾವಿ. ಜಗಮಗ ಜಗಮಗ ಹೊಳೆಯುವ ಕಣ್ಣುಗಳು, ಹೃದಯದಿ ಹರುಷದ ಅಲೆಗಳು. ಬಂದಿದೆ ಶುಭಗಳಿಗೆ, ಪ್ರೀತಿಯ ಗಳಿಗೆ, ರೇಷ್ಮೆಯಲ್ಲಿ ಸುತ್ತಿದ ಸ್ವರ್ಣಗಳಿಗೆ. BS Channabasappa and Sons, The Textile Mall, Tilakvadi, Belagavi.